ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಬೆಂಗಳೂರು ನಗರದಲ್ಲಿ ಕೆಲವು ಭಾಗಗಳಲ್ಲಿ ಮತ್ತೆ ಪಂಚರ್ ಮಾಫಿಯಾ ಮುಂದುವರೆದಿದೆ ಅಂದರೆ ಯಾವುದೇ ತಪ್ಪಾಗಲಾರದು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ವಿಡಿಯೋವನ್ನು ಮಾಡಿರ್ತಕ್ಕಂಥ ಸಾರ್ವಜನಿಕರು ಕೆಲವು ಫ್ಲೈಓವರ್ಗಳ ಮೇಲೆ ಮತ್ತು ಅಂಡರ್ ಪಾಸ್ಗಳಲ್ಲಿ ಪಂಚರ್ ಮಾಫಿಯಾಗೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳು ಮೊಳೆಗಳನ್ನು ತಂದು ರಸ್ತೆಗಳಲ್ಲಿ ಚೆಲ್ಲಿ ಕೆಲವು ವಾಹನಗಳನ್ನು ಪಂಚರ್ ಮಾಡುವಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ವಾಹನಗಳು ಇಟ್ಟೋರಿಗೆ ಗೊತ್ತು, ಇವತ್ತು ಒಂದು ಪಂಚರ್ ಆದರೆ ಅದರಲ್ಲೂ ಎಲ್ಲೋ ಬೋರ್ಡ್ನಂಥ ವಾಹನಗಳು ಗ್ರಾಹಕರುಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಎಮರ್ಜೆನ್ಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗ್ತಿರ್ತಾರೆ, ಇಲ್ಲ ಆಫೀಸ್ಗೆ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭಗಳಲ್ಲಿ ಗಾಡಿಗಳು ಪಂಚರ್ ಆಗಿ ನಿಂತ್ಕೊಂಡ್ರೆ ಒಂದು ವಾಹನದ ಮಾಲೀಕನಿಗೆ ತೊಂದರೆ ಆದರೆ, ಎರಡನೇದು ನಗರದ ಸಂಚಾರವನ್ನು ಕಂಟ್ರೋಲ್ ಮಾಡಬೇಕು. ಈಗ ಒಂದು ಮಳೆ ಅನಿವಾರ್ಯತೆಯಾಗಿ ಬಿದ್ದು ವಾಹನಗಳು ಪಂಚರ್ ಆಗೋದಕ್ಕೂ ಬೇಕು ಅಂತ ಸೃಷ್ಟಿ ಮಾಡೋದಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸಗಳಿವೆ. ನೀವು ರಸ್ತೆಗಳಲ್ಲಿ ಚೆಲ್ಲುವಂತಹ ಮಳೆಗಳನ್ನು ಏನು ಒಂದೆರಡು ಚೆಲ್ತೀರಾ, 1/4 kg ಗಟ್ಟಲೆ ತಗೊಂಡು ಬಂದು ಒಂದು ರಸ್ತೆಯಲ್ಲಿ ಚೆಲ್ತೀರಾ. ಎಷ್ಟು ವಾಹನಗಳು ಪಂಚರ್ ಆಗ್ತವೆ. ಅವತ್ತಿನ ಸಂಪಾದನೆ ಜೊತೆಗೆ ಆ ಟ್ರಾಫಿಕ್, ಕೆಲವು ವ್ಯಕ್ತಿಗಳಿರ್ತಾರೆ ಮುಂದೆಗಡೆ ವಾಹನ ಪಂಚರ್ ಆಗಿ ನಿಂತಿದ್ರು ಕೂಡ ಹಿಂದೆಗಡೆಯವರು ಸುಮ್ಮನೆ ಹಾರನ್ ಹೊಡಿತಾನೆ ಇರ್ತಾರೆ. ಇದರಿಂದ ಶಬ್ದ ಮಾಲಿನ್ಯ ಎಷ್ಟು ತೊಂದರೆ ಆಗ್ಬೋದು. ಈ ವಿಚಾರವಾಗಿ ನಾನು ನಗರದ ಸಂಚಾರ ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡ್ಕೊಳ್ಳೋದೇನೆಂದರೆ, ಇಂತಹ ವ್ಯಕ್ತಿಗಳು ಎಲ್ಲಿ ಕಂಡು ಬರ್ತಾರೆ ಅಂಥವರ ವಿರುದ್ಧವಾಗಿ ತಾವು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಈ ಹಿಂದೆ BEL ಸರ್ಕಲ್ನಲ್ಲಿ ಸಂಬಂಧಪಟ್ಟಂತೆ ಅದರ ಅಂಡರ್ ಪಾಸ್ನಲ್ಲಿ ಮೊಳೆಗಳನ್ನು ಒಂದು ಭಾಗದಲ್ಲಿ ಚೆಲ್ಲಿದ್ದನ್ನು 1/4 kg ಅಷ್ಟನ್ನು ಚೆಲ್ಲಿದ್ದನ್ನು ಸಾರ್ವಜನಿಕರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಗಳನ್ನ ಹಂಚಿಕೊಂಡಿದ್ರು. ಈಗ ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ಇಂಥದ್ದೊಂದು ದೊಡ್ಡ ಮಾಫಿಯಾ ಮತ್ತೆ ತಲೆ ಎತ್ತಿ ನಿಂತಿದೆ. ಇದಕ್ಕೆ ಆದಷ್ಟು ಬೇಗ ಪೊಲೀಸ್ ಇಲಾಖೆಯಲ್ಲಿ ಒಂದು ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಒಂದು ಮೀಟಿಂಗನ್ನು ಮಾಡಿ ಇಂಥವರ ವಿರುದ್ಧವಾಗಿ ಯಾವ ರೀತಿಯಾಗಿ ಕಠಿಣವಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದನ್ನು ಗಮನ ಹರಿಸಿ ದಯವಿಟ್ಟು ಎಲ್ಲ, ಅದರಲ್ಲೂ ಯೆಲ್ಲೋ ಬೋರ್ಡ್ ಅಂತಲೇ ಅಲ್ಲ, ಪ್ರತಿಯೊಬ್ಬ ಚಾಲಕನಿಗೂ ಕೂಡ ಇವತ್ತು ನಗರದಾದ್ಯಂತ ತಾವಿರ್ತಕ್ಕಂಥ ಟ್ರಾಫಿಕನ್ನು ಗಮನಿಸಿರ್ತೀರ. ಅಷ್ಟು ಟ್ರಾಫಿಕ್ನ ಒಳಗಡೆ ಎಲ್ಲಾದರೂ ಒಂದು ವೆಹಿಕಲ್ಲು ಪಂಚರ್ ಆದರೆ ಮತ್ತೆ ಆ ಪಂಚರ್ ಹಾಕುವಂಥದ್ದು, ಸ್ಟೆಪ್ನಿ ಇದ್ದರೆ ಏನೋ ಓಕೆ, ಸ್ಟೆಪ್ನಿ ಇಲ್ಲ ಅಂದರೆ ಮತ್ತೆ ಅವನು ಪಂಚರ್ ಶಾಪನ್ನು ಹುಡುಕಿ ಹೋಗಿ ಹಾಕಿಸ್ಕೊಂಡು ಬರೋ ಅಷ್ಟ ತನಕ ಬೆಂಗಳೂರು ನಗರದ ರಸ್ತೆಗಳಲ್ಲಿರ್ತಕ್ಕಂಥ ಟ್ರಾಫಿಕ್ ಯಾವ ಮಟ್ಟಕ್ಕೆ ಹೋಗ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯ ಇವತ್ತು ಯಾರಿಗೂ ಕೂಡ ಸಿಕ್ಕದೇ ಇರೋಂಥ ಒಂದು ದೊಡ್ಡ ವಸ್ತು ಆಗಿರೋದ್ರಿಂದ ಸಮಯಕ್ಕೂ ಕೂಡ ಅಷ್ಟೇ ಅತ್ಯಮೂಲ್ಯವಾದ ಒಂದು ಕಾಲ ಇದೆ. ಹಾಗಾಗಿ ಎಲ್ಲ ಗ್ರಾಹಕರುಗಳು ಕೂಡ ಇವತ್ತು ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ಹೋಗಬೇಕು, ಹಾಸ್ಪಿಟಲ್ಗೆ ಹೋಗಬೇಕು, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರ್ತದೆ. ಇಂಥ ಸಂದರ್ಭಗಳಲ್ಲಿ ದಯವಿಟ್ಟು ಇಂತಹ ತಪ್ಪುಗಳನ್ನು ಯಾರೂ ಕೂಡ ಮಾಡಬೇಡಿ ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ. ವ್ಯಾಪಾರೀಕರಣ ಮಾಡಬೇಕು, ಆದರೆ ವ್ಯಾಪಾರೀಕರಣ ಪ್ರತಿಯೊಂದು ಕೂಡ ನಡೆಯುತ್ತದೆ. ಹಲವಾರು ಪಂಚರ್ ಆಗಂತ ಬಂದವಕ್ಕೇನೆ ಎಷ್ಟೋ ಪಂಚರ್ ಶಾಪ್ಗಳಲ್ಲಿ ಹಾಕೋದಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ, ಅಷ್ಟು ಬ್ಯುಸಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥದ್ರ ಮಧ್ಯದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಲೇ ಇಂತಹ ಕೆಲಸ ಕಾರ್ಯಗಳನ್ನ ದಯವಿಟ್ಟು ಯಾರೂ ಕೂಡ ಮಾಡಬೇಡಿ ಅಂತೇಳಿ ನಾನು ಮನವಿ ಮಾಡ್ತೇನೆ.